ನೋಡಿ ಸ್ನೇಹಿತರೆ, ನಾನೀಗ ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ತುಳಸಿ ಸೊಪ್ಪೊಂದು ರಸಮ್ ಜೊತೆಗೆ ಬಂದಿದ್ದೀನಿ. ನೋಡಿ, ಫ್ರೆಶ್ ಆಗಿ ಕಿತ್ಕೊಂಡು ತೊಳ್ಕೊಂಡು ತಗೊಂಡಿದ್ದೀನಿ. ಫ್ರೆಶ್ ಆಗಿದೆ. ತುಳಸಿ ಸೊಪ್ಪೊಂದು ರಸಮ್ ಮಾಡ್ತಾಯಿದ್ದೀನಿ. ಶೀತ, ನೆಗಡಿ, ಕೆಮ್ಮಿಗೆ, ಮೈಕೈ ನೋವಿಗೆ ಎಲ್ಲಕ್ಕೂ ತುಂಬ ಒಳ್ಳೆಯದು. ಈ ಮಳೆಗಾಲದಲ್ಲಂತೂ ಮಾಡಿಕೊಟ್ರೆ ತುಂಬ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಈಗ ಮಾಡೋ ವಿಧಾನ ಹಿಂಗೆ ಅಂತ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕೋತೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ, ಸ್ವಲ್ಪ ಜೀರಿಗೆನ ಹಾಕೋಣ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ, ಒಣಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಹಿಂಗೆ ಹಾಕೋಣ. ಸಂಜೆ ಹಿಂಗೆ ಹಾಕಿದ್ರೇ ಟೇಸ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಈಗ ಟೊಮೊಟೊ ಹಾಕೋಣ. ಒಂದು ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಬೇಯ್ತಾ ಇದೆ. ಇವಾಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ತುಳಸಿ ಸೊಪ್ಪನ್ನು ಹಾಕ್ತೀನಿ ಅದ್ರ ಜೊತೆ. ಚೆನ್ನಾಗಿ ಬೇಯ್ಬೇಕಾದ್ರೆ ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರಸಮ್ ಪೌಡ್ರ್ ಹಾಕೋಣ. ನೋಡಿ, 1 ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕೋಣ. ಕಡಿಮೆನೇ ಮಾಡಿದ್ದೀನಿ. 1.5 ಸ್ಪೂನ್ ರಸಮ್ ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಘಮ ಘಮ ಅಂತ ಇದೆ ನೋಡಿ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂದರೆ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ನೋಡಿ, ಇಷ್ಟು ಹಾಕೋಣ ಸಾಕು. ಸಪ್ಪೆ ಆದರೆ ಬೇಕಾದ್ರೆ ಹಾಕೋಬೋದು, ಉಪ್ಪಾದರೆ ಭಾರಿ ಕಷ್ಟ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಕುದ್ಕೊಳ್ಳಿ. ಈಗ ನೋಡಿ ಸ್ನೇಹಿತರೆ, ರಸಮ್ಮು ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಈಗ ನೋಡಿ, ರೆಡಿಯಾಗಿದೆ ರಸಮ್ಮು, ತುಳಸಿ ಸೊಪ್ಪೊಂದು ರಸಮ್ಮು. ಸರ್ವ್ ಮಾಡೋಣ. ನೋಡಿ ಸ್ನೇಹಿತರೆ, ತುಳಸಿ ಸೊಪ್ಪೊಂದು ರಸಮ್ಮು ರೆಡಿಯಾಗಿದೆ. ಸರ್ವ್ ಮಾಡಿದ್ದೀನಿ. ನೋಡಿದ್ರಿ ಇಲ್ವಾ ಮಾಡೋದು ಹೆಂಗೆ ಅಂತ. ಏನೇ ಸಾಮಾನು ಹಾಕೋಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದು ತುಳಸಿ ಸೊಪ್ಪೊಂದು ರಸಮ್ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿದೆ. ಶೀತಕ್ಕೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ಲರಿಗೂ ತುಂಬ ಸೂಪರಾಗಿದೆ. ನೋಡ್ಕೊಂಡ್ರಿ ಅಲ್ವಾ ಏನೇನು ಸಾಮಾನು ಹಾಕಬೇಕು, ಮಾಡೋ ವಿಧಾನ ಹಿಂಗೆ ಅಂತ. ನೀವು ಮಾಡ್ತೀರಲ್ವಾ, ಮಾಡಿ. ವಿಡಿಯೋ ಇಷ್ಟೊತ್ತು ಅಂತ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವಿಡಿಯೋ ಹಾಕೋರು ಫಸ್ಟ್ ನೀವೇ ನೋಡ್ಬೋದು. ಥ್ಯಾಂಕ್ ಯು. ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ ಇನ್ನೊಂದು.